ಇದನ್ನ ಜಾಕೆಟ್ ಅಂತ ಬಿಚ್ಚಿಸ್ಬಿಡ್ತೇನೆ ಅಂತ ಶರ್ಟ್ ತರ ಹಾಕೊಂಡು. ಟರ್ಮಿನಲ್ 2 ಮಾತ್ರ ಕ್ರೇಜಿ ಆಗೈತೆ. ಫಸ್ಟಿಗೆ ನೋಡಿದ ತಕ್ಷಣ ಇದು ಮರ ಅನ್ಕೊಂಡ್ಕೊಳ್ಳೆ, ಬೈಕ್ ತರ ಹಾಕೋಣ, ಬೈಕ್ಗಳೇನೋ ಎಲ್ಲಿರುತ್ತಲ್ಲ. ನಾನು ಒಳ್ಳೆ ಬಿದ್ರು ಮರ ಹಾಕೊಂಡ್ಬಿಟ್ಟವ್ರೆ ಅನ್ಕೊಂಡಿದ್ದೆ. ಇದು ಮರ ಅಲ್ಲ, ಮರದ ತರ ಆದ್ರೆ ಮರ ಅಲ್ಲ. ಶ್ರೀದೇವಿ ರಾಮ ಅಂತ ಇದೆ, ಶ್ರೀರಾಮ. ರಾಮ ಸರಿ, ಆವಾಗಿಂದ 18th ಸೆಂಚುರಿ ರಾಮ. ಅದು 17th ಸೆಂಚುರಿ. ಇದು 18th ಸೆಂಚುರಿ ರಾಮ, ಇದು 17th ಸೆಂಚುರಿ ರಾಮ, ಇದು 20th ಸೆಂಚುರಿ ಮದನಿಕ. ಇದು ಆಂಜನೇಯ 20ನೇ ಶತಮಾನದ್ದು, ಇದು 900ನೇ ಶತಮಾನದ್ದು. 19th ಸೆಂಚುರಿ ಅನ್ಬಿಡೋದೇ ಸರ್. ಅದೇ ಏನೋ ಕ್ಯಾಲೆಂಡರ್ಗೂ ಮುಂಚೆ ಹುಟ್ಟಿದವರು. ಫೋನ್ ಮಾತಾಡ್ತಾ ಇದ್ದಾನೆ ಅವ್ರ ಅಮ್ಮ ಜೊತೆ, ಬೈತಾವ್ರೆ. ಏರ್ಪೋರ್ಟ್ ಅಲ್ಲಿ ಇದ್ದೀವಿ, ಕೇಳೋರಿಲ್ವಾ? ಹೊರಗೆ ಇಲ್ಲೆಲ್ಲ ಶಾಪಿಂಗ್ ಮಾಡಕ್ಕೆ ನೀವು ಕೋಟಿ ಕೂಡ ಆಗಿರ್ಬೇಕು. ಚೀಪ್ ಆಗಂತೂ ಏನು ಸಿಗಲ್ಲ. ಫೋನು ಏನ್ ಹೇಳು? ಅದೇ ಇರ್ಬೇಕೇನೋ ಲಾಂಜ್ದು. ಯಾವ್ದು ಅಲ್ಲಿ? ಅದಾ ಲಾಂಜ್ ಹಂಗಿರುತ್ತ? ಮೇಲೆ, ಅಲ್ಲಿಂದ ಮೇಲೆ ಹೋದ್ರೆ ಮೇಲೆ, ಅಲ್ಲಿ ಫುಲ್ಲು ಕೇಳಿ ನೋಡು ಮತ್ತೆ. ಅಲ್ಲಿ ಬರ್ದಿಲ್ವ ಅಲ್ಲಿ ಲಾಂಜ್ ಅಂತ? ನಿಮ್ಮ ಕ್ರೆಡಿಟ್ ಕಾರ್ಡ್ ತಗೊಂಡು ಅದಕ್ಕೆ ಕೇಳ್ಬೇಕು, ಚೆಕ್ ಮಾಡಿ ಆಕ್ಸೆಸ್ ಇದೆಯಾ, ಫ್ರೀ ಲಾಂಜ್ ಆಕ್ಸೆಸ್ ಐತಾ ಅಂತ. ತೆಗೆದುಬಿಟ್ಟಿದ್ರೆ ಕಂಜೂಸ್ ಕಳ್ಸ. ಇಲ್ಲಿ ಬಂದ್ವಿ, ಲಾಂಜ್ ಆಕ್ಸೆಸ್ ನಮ್ದು ಕ್ರೆಡಿಟ್ ಕಾರ್ಡ್ ಇತ್ತು, ICICI ಕೋರಲ್ದು. ಸೇಮ್ ಕ್ರೆಡಿಟ್ ಕಾರ್ಡ್ ಇವ್ರದ್ದು ಕೊಟ್ರೆ ಇರಲಿಲ್ಲ. ಅದೇನು ಮಾಡೋರೇನೋ ಗೊತ್ತಿಲ್ಲ. ಈಗ ಇವ್ರನ್ನ ಬಿಟ್ಟು ಹೋಗಿ ತಿನ್ನಕ್ಕೆ ನಮಗೆ ಮನಸ್ಸಿಲ್ಲ. ಯಾವ ಕ್ರೆಡಿಟ್ ಕಾರ್ಡ್ ಕೊಟ್ಟರು, ಡೆಬಿಟ್ ಕಾರ್ಡ್ ಕೊಟ್ಟರು, ಏನು ಕೊಟ್ರು ಫ್ರೀ ಲಾಂಜ್ ಆಕ್ಸೆಸ್ ಸಿಗ್ಲಿಲ್ಲ. ಸುಮ್ಮನೆ ನಂದು 2 ರೂಪಾಯಿ ವೇಸ್ಟ್ ಆಯ್ತು, ನನಗೆ ಸಿಕ್ಕಿತ್ತು. 2 ರೂಪಾಯಿ ವೇಸ್ಟ್ ಮಾಡಿದ್ದೀನಿ. ನಾನು ಹೇಳ್ದೆ ಹೋಗಿ ತಿನ್ಕೊಂಡು ನಂಗೊಂದು ಬಾಟ್ಲಲ್ಲಿ ನೀರು ತಗೋಬಾ ಅಂತ ಕೇಳಿ. ಇವ್ರು ಹೇಳಿದ್ರು ಹೋಗಿ ತಿನ್ಕೊಂಡು ಬಾಟ್ಲಲ್ಲಿ ನೀರು ತಗೊಂಡ್ ಬಾ ಅಂತ. ನಾನು ಹಂಗೆ ಹೋಗಿ ಇವ್ರನ್ನ ಬಿಟ್ಟು ತಿನ್ಕೊಂಡ್ ಬಂದಿದ್ರೆ ವರ್ಷ ಪೂರ್ತಿ ಹೇಳ್ಬಿಡ್ತಿದ್ರ ಆಮೇಲೆ. ನನ್ನ ಬಿಟ್ಟು ತಿಂದೆ ಅಲ್ವಾ, ಎಷ್ಟಿರ್ಬೇಡ ಅಂತ. ಜೇಬಲ್ಲಿ ಹಾಕೊಂಡ್ ಬಂದಿದ್ರೆ ಆಯ್ತು ಸ್ವಲ್ಪ. ಜೇಬಲ್ಲಿ ಹಾಕೊಂಡ್ರೆ ಮೆಟಲ್ ಹಾಕ್ತಿದ್ರು ಅಷ್ಟೇ ನನಗೆ. ಅಷ್ಟೇ, ಲಾಂಜ್ ಗೀಂಜ್ ಆಕ್ಸೆಸ್ ಸಿಗ್ಲಿಲ್ಲ. ಸುಮ್ಮನೆ 4-5 ಕ್ರೆಡಿಟ್ ಕಾರ್ಡು, 2 ಡೆಬಿಟ್ ಕಾರ್ಡ್ ಇಟ್ರು ಉಪಯೋಗಕ್ಕೆ ಬರಲಿಲ್ಲ. ಇಲ್ಲಿ ಕುದುರೆ ಇಟ್ಟಿದ್ರೆ, ಕುದುರೆ ಡಿ ಬಾಸ್ ಅಭಿಮಾನಿಗಳಿಗೋಸ್ಕರ ಮ್ಯೂಸಿಕ್ ಹಾಕಿದೀನಿ, ಖುಷಿ ಪಡಿ. ಟ್ಯಾಂಕ್ ಚಿನ್ನ. ಹಂಗಂತ ನಾನು ಡಿ ಬಾಸ್ ಅಭಿಮಾನಿ ಅಂತ ಅನ್ಕೊಂಬೇಡ್ರಿ ದಯವಿಟ್ಟು. ನಾನು ಅಲ್ಲ, ಚಾನ್ಸೇ ಇಲ್ಲ ಡಿ ಬಾಸ್ ಅಭಿಮಾನಿ ಅಲ್ಲ. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ₹650 ಬ್ರೇಕ್ಫಾಸ್ಟು. ನೀವು ಏರ್ಪೋರ್ಟಲ್ಲಿ ಬಂದು ತಿಂದರೆ, ಆಚೆ ತಿಂದರೆ ₹60 ಅಷ್ಟೇ. ಇಟ್ಸ್ ಬೋರ್ಡಿಂಗ್ ಟೈಮ್.
ಅದ್ಭುತ ಘಟನೆ ನಡೀತಿದೆ. ಏನು ಅಂತ ಮೇಡಮ್ ಬಾಯ್ ಕೇಳಿ. ಇಬ್ರು ಆಂಟೀಸ್ ಇದ್ರು. ಇಬ್ಬರು ಆಂಟೀಸ್ ಇದ್ರು. ಅವ್ರಿಗೆ ಇವನು ಯಾವುದೋ ಫಿಲಮ್ ಆಗ್ತದೆ ಅಂತ ಡೌಟ್ ಆಗ್ಬಿಟ್ಟು ಕೇಳೋದು ನನಗೆ, ಮೇಡಮ್ ಸರ್ ಫಿಲಮಲ್ಲಿ ಹಾಕ್ಬಿಟ್ಟಿದ್ದಾರೆ, ಪಿಕ್ಚರಲ್ಲಿ ಹಾಕಿಬಿಟ್ಟಿದಾರ ಅಂತ. ಇಲ್ಲ ಅದೇ ಯಾವ ಪಿಕ್ಚರಲ್ಲಿ ನೋಡ್ದಾಗಿದೆ ಇಲ್ಲ, ಯಾವ ಪಿಕ್ಚರಲ್ಲಿ ಮಾಡಿಲ್ಲ ನಾನು ಅಂತ ಹೇಳಿದೆ ಅಷ್ಟೇ. ನೋಡಿ ಮುದ್ದೆ ಪಿಕ್ಚರ್ ಅಲ್ಲಿ ಮಾಡಿರೋ ಹೀರೋ ತರ ಕಾಣಿಸಿದೆ. ಅವ್ನು ಹೀರೋ ಅಂತ ಏನು ಹೇಳಿಲ್ಲ, ಪಿಕ್ಚರ್ ಅಲ್ಲ. ಫಿಲಮ್ ಆಗಿರ್ಬೋದು. ಹತ್ತಿ ಜನವರಿ 10 ಅಣ್ಣ ಬರ್ತಿದ್ದಂಗೆ ಜೈಲಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಜೈಲ್ ಹತ್ರ ಬಂದು ಹೇಳಿಸ್ಬಿಟ್ಟು ಕ್ಯಾಬ್ ತಗೊಂಡು ಹೋಗ್ಬಿಟ್ರು. ಅದೇ ಜೈಲು, ಸೆಲ್ಯುಲರ್ ಜೈಲ್. ಅದೇ ಜೈಲಲ್ಲಿ ಸಾವರ್ಕರ್ನ ಏನ್ ಮಾಡಿದ್ದು, ಬಂದಿ ಮಾಡಿದ್ದು. ಏನ್ ಮಾಡಿದ್ದು ಅಂತೆ, ಬಂದಿ ಮಾಡಿದ್ದು. ಸೆಲ್ಯುಲರ್ ಜೈಲ್ ನೋಡಕ್ಕೆ ಟಿಕೆಟ್ ತಗೊಂಡು ಬಂದಿದ್ದೀವಿ. ಈಗ ಜೈಲಿಗೆ ಎಂಟ್ರಿ ಕೊಡಬೇಕು. ಇದು ಆಯಿಲ್ ಮಿಲ್. ಇಲ್ಲೇ ಇದೇ ತರ ಅವ್ರಿಗೆಲ್ಲ ಕೆಲಸ ಮಾಡಿಸ್ತಿದ್ದು. ಕರೆಕ್ಟ್ ಟೈಮ್ಗೆ ಕೆಲಸ ಮಾಡಿಲ್ಲ ಅಂದ್ರೆ ಈ ತರ ಹಾಕೊಂಡು ಫೈಡ್ ಅಂತ ಅಂಡ ಮೇಲೆ ಬಾಸ್ ಅಂಡೆ ಬರೋ ತರ ಹೊಡಿತಾ ಇದ್ರು. ಆಯ್ತಾ? ಜೈಲಲ್ಲೆಲ್ಲ ಹಿಂಗೆ ಹಿಂಸೆ ಕೊಡ್ತಿದ್ದು. ಈಗ ಸೀದಾ ಒಂದೊಂದು ಸೆಲ್ ನೋಡ್ಕೊಂಬರೋಣ. ಒಂದು ಸೆಲ್ಲಲ್ಲಿ ಇವ್ರನ್ನ ಹಾಕೊಂಡು ಸಾವರ್ಕರ್ ಯಾವ ಸೆಲ್ಲಲ್ಲಿ ಇದ್ರು ಅದ್ರ ಪಕ್ಕ ಸೆಲ್ ಹಾಕ್ಬಿಡೋಣ. ಈಗ ಇವ್ರನ್ನ ಕೂಡ ಹಾಕ್ಬಿಟ್ಟು ಈಗ ಇಲ್ಲಿ ಲಾಕ್ ಹಾಕ್ಬಿಟ್ರೆ ಕೈ ಹಾಕಿ ತೆಗಿಯೋಕ್ಕೆ ಆಗಲ್ಲ. ಯಾಕಂದ್ರೆ ಅದ್ರದ್ದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಬೀಗ ಹಾಕಿದ್ರು ಅಷ್ಟೇ, ಏನು ಹಾಕಿದ್ರು ಅಷ್ಟೇ, ಕೈಲಿಂದ ಆಚೆ ತೆಗೆದು ತೆಗಿಯೋಕ್ಕೆ ಚಾನ್ಸೇ ಇಲ್ಲ. ಏನು ಇವ್ರನ್ನ ರಿಲೀಸ್ ಮಾಡೋಣ ಬೇಡ? ಓಕೆ, ಬೇಲ್ ಮೇಲೆ ರಿಲೀಸ್ ಮಾಡ್ತೀನಿ. ಬನ್ನಿ, ನಿಮಗೆ ಬೇಲ್ ಕೊಡ್ಸಿದ್ದೀನಿ. ನನ್ನೇ ಆಚೆಗೆ ಬಿಡ್ತಾ ಇಲ್ವಾ? ನನ್ನೇ ಆಚೆಗೆ ಬಿಡ್ತಾ ಇಲ್ವಾ? ಅಲ್ಲಿಂದ ಗಾಳಿ ಬೆಳಕು ಬರಲಿ ಚೂರು ಅಂತ ಮೋಸ್ಟ್ಲಿ ಊಟ ಕೊಡೋಕ್ಕೆ ಇಲ್ಲಿಂದ ನಿಮಗೆ ಪ್ಲೇಟಲ್ಲಿ ಊಟ ಕೊಡ್ತಿದ್ರು, ಚೂರು ತಿಂತಿದ್ರು, ಕಳಿಸ್ತಿದ್ರು ವಾಪಸ್. ಆಗ್ತಾ ಇರೋದು ಬೀಗ ಆಗ್ತಾ ಇರೋದೇ ಅಷ್ಟೇ. ಈ ಕಬ್ಬಣನ ಒಳಗಡೆ ಇದ್ದವನು ಬೆಂಡ್ ಮಾಡಕ್ಕೂ ಆಗಲ್ಲ, ಅಗಲಿಸ್ಬಿಟ್ಟು ನುಕ್ಕೊಂಬರಕ್ಕೂ ಆಗಲ್ಲ, ಕೈ ಹಾಕ್ಬಿಟ್ಟು ಚಿಲ್ಕನೂ ತೆಗಿಯಕ್ಕಾಗಲ್ಲ. ಅಷ್ಟೇ ಅಂತ ನಾನು ತೆಗೆದ್ರೆ ಆಚೆ ಬರಬೇಕು, ಒಳಗೆ ಇರ್ತೀವಿ. ಇದೇ ವೀರ್ ಸಾವರ್ಕರ್ ಸೆಲ್ಲು. ಬನ್ರಿ.
ನೋಡಿ ವೀರ ಸಾವರ್ಕರ್ ಅವರು ಊಟ ಮಾಡ್ತಿದ್ದು ತಟ್ಟೆ, ನೀರು ಕುಡಿತಿದ್ದು. ಆದರೆ ಇದು ಈ ಲೈನು ಲೈಟ್ ಶೋಗೆ ನಿಂತಿರೋದು. ಏನೋ VIP ಮೂಮೆಂಟ್ ನಡೀತಾ ಇದೆ ಅಂತ ಎಲ್ಲ ಅಲ್ಲೋಲ ಮಾಡಿ ಕಲಸಿ ಮಿಕ್ಸ್ ಮಾಡಿಬಿಟ್ಟವ್ರೆ. ಏರ್ಪೋರ್ಟಲ್ಲಿ ಹೆಂಗೆ ಹೇಳಿದ್ವಿ ಹಂಗೆ ಸೀದಾ ಜೈಲಿಗೆ ತಂದು ಹಾಕಿದ್ರು. ಈಗ ಲೈಟ್ ಶೋ ನೋಡ್ಕೊಂಡು ಬಿಡುಗಡೆ ಆಗುತ್ತೆ ನಮಗೆ. मैं गवाह हूँ उस जुल्म का जो अंडमान द्वीप समूह इसी सिलसिले में याद किया जाता रहा है. हम सुना है फिरंगी का लाट साहब इधर आता है, हम भी देखने आया है. सेलुलर जेल के फाटक एक बार फिर खुले और कैदियों को रिहा. ಲೈಟ್ ಶೋ ಮುಗಿಸ್ಕೊಂಡು ಮತ್ತೆ ಈಗ ನಮ್ಮ ಕ್ಯಾಬ್ ಡ್ರೈವರ್ ನನಗೆ ಫೋನ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳ್ಬೇಕು. ಮಾಡಿರಿ. ಇಲ್ಲೆಲ್ಲ ಗುಡ್ ನೈಟ್.